ಮೊದಲ ರಕ್ತದಾನ 1992ರಲ್ಲಿ ನಾನು NCCಯ ರಾಷ್ಟ್ರೀಯ ಏಕೀಕರಣ ಶಿಬಿರದಲ್ಲಿ ಭಾಗವಹಿಸಿದಾಗ ನಮ್ಮ ತರಬೇತಿಯ ಅಧಿಕಾರಿಗಳು ನಮ್ಮಲ್ಲಿ ಬಂದು ಎಷ್ಟು ಕೆಡೆಟ್ಸ್ಗಳಿಗೆ ರಕ್ತದಾನ ಮಾಡೋದಕ್ಕೆ ಆಸಕ್ತಿ ಇದೆ ಅಂತ ಕೇಳ್ತಾರೆ. ಆವಾಗ ರಕ್ತದಾನ ಚಟುವಟಿಕೆಯಲ್ಲಿ ಭಾಗವಹಿಸೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ ಅನ್ನೋ ಒಂದು ಕಾರಣಕ್ಕೆ ತುಂಬ ಸಂತೋಷದಿಂದ ನಾನು ಅದರಲ್ಲಿ ಭಾಗವಹಿಸ್ತೀನಿ. ಅದ್ರ ಬಗ್ಗೆ ಹೆಚ್ಚು ಯೋಚನೆನ ಮಾಡದೆ ಒಂದು ಅನುಭವಕ್ಕಾಗಿ ನಾನು ಆ ರಕ್ತದಾನವನ್ನು ಮಾಡೋದಕ್ಕೆ ನಿರ್ಧರಿಸ್ತೀನಿ. ಅದೊಂದು ನಿಜವಾಗಿಯೂ ಸುಂದರವಾದ ಅನುಭವವಾಗಿತ್ತು. ನನ್ನ NCC ಸ್ನೇಹಿತರೊಂದಿಗೆ ಮೊದಲ ಬಾರಿಗೆ ರಕ್ತನಿಧಿಗೆ NCC ಕ್ಯಾಂಟರ್ನಲ್ಲಿ ಹೋಗಿದ್ದು, ರಕ್ತದಾನದ ನಂತರ ಅಲ್ಲಿ ಅವರು ನಮಗೆ ತಿಂಡಿಯನ್ನು ನೀಡಿದ್ದು ಮತ್ತು ಎಲ್ಲ ದಾನಿಗಳಿಗೆ ಸುಂದರವಾದ ಪ್ರಮಾಣ ಪತ್ರದೊಂದಿಗೆ ಸನ್ಮಾನಿಸಿದ್ದು, ಇದು ಬಹಳ ಉತ್ಸಾಹಭರಿತ ಚಟುವಟಿಕೆಯಾಗಿತ್ತು. ಆದರೆ ರಕ್ತದಾನದ ಮಹತ್ವ ನನಗೆ ನಿಜವಾಗಿಯೂ ತಿಳಿದಿದ್ದು ನಾನು 2ನೇ ಬಾರಿ ರಕ್ತದಾನ ಮಾಡೋದಕ್ಕೆ ಹೋದಾಗ. ನಮ್ಮ ಮೈಸೂರಿನ KR ಸರ್ಕಾರಿ ಆಸ್ಪತ್ರೆಯ ರಕ್ತನಿಧಿಗೆ ನಮ್ಮನ್ನು ಕರೆದೊಯ್ಯಬೇಕಾದ್ರೆ ರಸ್ತೆ ಅಪಘಾತದಲ್ಲಿ ಗಂಭೀರ ಸ್ಥಿತಿಯಲ್ಲಿದ್ದ ರೋಗಿಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದದ್ದನ್ನು ನಾವು ನೋಡ್ತೀವಿ. ಆಗ ನಮ್ಮ NCC ಅಧಿಕಾರಿಗಳು, ನಾವು ದಾನ ಮಾಡಿದ ರಕ್ತವನ್ನು ಅವರಿಗೆ ಚಿಕಿತ್ಸೆ ನೀಡೋದಕ್ಕೆ ಬಳಸಲಾಗತ್ತೆ, ರಕ್ತವನ್ನು ಬೇರೆ ಯಾವುದೇ ವಿಧಾನದಿಂದ ಉತ್ಪಾದಿಸೋದಕ್ಕೆ ಸಾಧ್ಯ ಇಲ್ಲ, ದಾನದ ಮೂಲಕ ಮಾತ್ರ ಚಿಕಿತ್ಸೆಯನ್ನು ಒದಗಿಸಬಹುದು ಮತ್ತು ನಮ್ಮ ಒಂದು ರಕ್ತದಾನವು 3 ರೋಗಿಗಳನ್ನು ಉಳಿಸಬಹುದು ಅಂತ ವಿವರಿಸ್ತಾರೆ. ಅದು ನನಗೆ ಒಂದು ಮಹತ್ವದ ತಿರುವು. ನನ್ನ ಒಂದು ಸಣ್ಣ ಕೊಡುಗೆಯಿಂದ ಜನರನ್ನು ಉಳಿಸುವ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ ಎಂಬ ಭಾವನೆ ನನಗುಂಟಾಗುತ್ತೆ. ಅಂದಿನಿಂದ ಇವತ್ತಿನವರೆಗೂ ನಾನು ರೆಗ್ಯುಲರ್ ಆಗಿ ರಕ್ತದಾನ ಮಾಡ್ತಾ ಬಂದಿದ್ದೀನಿ.